ಇದು ರಂಭಾಪುರ. ಈ ಊರಿಗೆ ಮಾಲಿನಿ ದೇವಿಯೇ ರಾಣಿ. ಈಕೆ ನಾನು ಎಂಬ ಅಹಂಭಾವದ ಹೆಣ್ಣು. ಅಹಂಕಾರದಲ್ಲಿ ರಾವಣನ ತಂಗಿ, ಹಣದಲ್ಲಿ ಕುಬೇರನ ಮಗಳು. ಇವಳ ಮಾತೆ ಇಲ್ಲಿ ವೇದವಾಕ್ಯ. ಈಕೆ ತನ್ನ ಏಕೈಕ ಪುತ್ರಿಗೆ ಮದುವೆ ಮಾಡಲು ನಿರ್ಧರಿಸಿ ಶತಮಾನಗಳ ಹಿಂದೆ ರಾಜ ಮಹಾರಾಜರು ನಡೆಸುತ್ತಿದ್ದಂತೆ ಸ್ವಯಂವರವನ್ನು ಏರ್ಪಡಿಸಿದ್ದಾಳೆ. ಇಲ್ಲಿ ಸ್ವಯಂವರಕ್ಕಾಗಿ ಸುತ್ತಮುತ್ತಲ ಶ್ರೀಮಂತರ ಮಕ್ಕಳು ಬಂದಿದ್ದಾರೆ. ಯಾರಾದ್ರೂ ಕಾಪಾಡಿ! ಕಾಪಾಡಿ! ಸ್ವಯಂವರಕ್ಕೆ ಆಗಮಿಸಿರತಕ್ಕಂತಹ ಗಂಡುಗಳೇ, ಈಕೆ ನನ್ನ ತಂಗಿ ಮಹಾರಾಣಿ ಮಾಲಿನಿ ದೇವಿ. ಈಕೆಯ ಮಗಳ ಸ್ವಯಂವರಕ್ಕೆ ನೀವೆಲ್ಲ ಆಗಮಿಸಿರೋದು. ಈಕೆ ಏರ್ಪಡಿಸಿದ್ದ ಪ್ರಥಮ ಪರೀಕ್ಷೆಯಲ್ಲಿ ನೀವೆಲ್ಲರೂ ಪಾಸ್ ಆಗಿದ್ದೀರಾ. ಪರವಾಗಿಲ್ಲ. ಒಂದ್ ಹೆಣ್ಣು ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವಳನ್ನ ಕಾಪಾಡ್ಬೇಕು ಅನ್ನೋ ಪರಿಜ್ಞಾನ ನಿಮಗಿದೆಯಲ್ಲ, ಮೆಚ್ಕೊಂಡೆ. ಹಂಗಾರೆ ಮಮ್ಮಿ, ಅಲ್ಲಿರೋ ದಂಡಪಿಂಡಿಗಳಿಗೆಲ್ಲ ಗೇಟ್ ಪಾಸ್ ಕೊಟ್ಬಿಡು. ಓಕೆ ಓಕೆ. ಆಹಾ, ಈ ವಯಸ್ಸಿನಲ್ಲೇ ಹೀಗಿದ್ದಾಳೆ. ಇನ್ ವಯಸ್ಸಿನಲ್ಲಿದ್ದಾಗ ಎಷ್ಟು ಜನರನ್ನು ಹುಚ್ಚಿಡ್ಸಿದ್ಲೋ ಏನೋ. ಮದರೇ ಕನ್ಸಲ್ ಬಂದು ಕೆಡ್ಕೋತರ ಇದ್ದಾಳೆ. ಇನ್ನು ಡಾಟರ್ ಹೇಗಿದ್ದಾಳೋ ಏನೋ. ನಾನೇ ಹೆದರ್ಕೊಂಡು ಕೂತ್ಕೊಂಡಿದ್ದೆ. ನನ್ನ ಯಾಕೋ ಹೆದರ್ಸ್ತೀಯಾ? ಸರ್ ಫೋನು. ಓ ಹಲೋ. ಹಲೋ, ರಾಣಿ ಸ್ಪೀಕಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ನೈಟ್ ಮೇಡಮ್. ಅಲ್ಲ, ಗುಡ್ ಈವ್ನಿಂಗ್ ಮೇಡಮ್. ಕಾಲೇಜು ಎಷ್ಟೊತ್ತಿಗೆ ಶುರು ಮಾಡೋಣ? ಟುಡೇ ಕಾಲೇಜ್ ಈವ್ನಿಂಗ್ 5 o'clock ಇಟ್ಕೊಡಿ. ಓಕೆ ಮೇಡಮ್, ಸರಿಯಾಗಿ 5 ಗಂಟೆಗೆ ಶುರು ಮಾಡ್ತೀವಿ. ಆಹಾ, ಏನ್ ತುಟಿ ಅವಳದ್ದು. ಅವಳು ಹಾಕೋ ಲಿಪ್ಸ್ಟಿಕ್ ನಾನ್ ಹಾಕ್ಬಾರ್ದಾ? ಹಾಯ್. ಏನಿದಾಳೋ, ನಿದ್ದೆನೆ ಮಾಡಕ್ ಬಿಡ್ತಾ ಇಲ್ಲ. ಸ್ಪಾಟ್ ಇಟ್ರೆ ಇಂತ ಅವಳಿಗೆ ಇಡ್ಬೇಕು. ಪ್ರತಿದಿನ ನೋಡ್ತಾನೆ ಇದಾರಲ್ಲೇ, ಆದ್ರೂ ಇವಳು ಹಿಂದೆ ಬಿದ್ದು ಸಾಯ್ತಾರೆ. ಅದೆಷ್ಟು ಜನ ಹುಡುಗರು ನಿದ್ದೆ ಕೆಡಿಸಿದಾಳೋ ಏನೋ. ಬ್ಯೂಟಿಗೆ ಇವಳೊಂದು ಐಡೆಂಟಿಟಿ ಕಾರ್ಡ್. ಬನ್ನಿ ಮೇಡಮ್, ಬನ್ನಿ, ಹೀಗೆ ಬನ್ನಿ ಮೇಡಮ್. ಆರ್ ಯು ಕಂಫರ್ಟಬಲ್ ಮೇಡಮ್? ಈ ಕಡೆ ಸ್ವಲ್ಪ ಶೆಕೆ ಆಗ್ತಾ ಇದೆ. ಏಯ್, ಕೂಲರ್ ಆನ್, ಕೂಲರ್ ಆನ್. ಓಕೆ ಸರ್. ಕುಡಿಯೋಕೆ ಏನಾದ್ರೂ ಬೋರ್ನ್ವಿಟಾ, ಜ್ಯೂಸ್, ಹಾರ್ಲಿಕ್ಸ್? ಸದ್ಯಕ್ಕೆ ಹಾರ್ಲಿಕ್ಸ್ ಕೊಡಿ, ಆಮೇಲೆ ಏನ್ ಬೇಕೋ ಕೇಳ್ತೀನಿ. ಒಂದು ಹಾರ್ಲಿಕ್ಸ್ ಕೂಡ ಇಲ್ಲಿ. ಮೇಡಮ್ ಫೋನ್. ಹಲೋ. ಓ ಹಾಯ್ ಮಮ್ಮಿ, ಹೌ ಆರ್ ಯು? ಫೈನ್. ಹೌ ಆರ್ ಯು? ಐ ಆಮ್ ಸೂಪರ್ ಮಮ್ಮಿ. ಗುಡ್. ನೋಡಮ್ಮ, ಹೆಣ್ಣು ಮಕ್ಕಳಿಗೆ ಫಿಸಿಕ್ ಚೆನ್ನಾಗಿರ್ಬೇಕು. ಫಿಸಿಕ್ ಅಂದ್ರೆ ಬಾಡಿ ಸ್ಟ್ರಕ್ಚರ್ 36, 26, 36 ಹಾಗೆ ಮೇಂಟೈನ್ ಮಾಡ್ಬೇಕು. 1000 ಜನ ಮಧ್ಯದಲ್ಲಿ ಇದ್ರೂ ಕೂಡ ನೀನೇ ಎದ್ದು ಕಾಣ್ಬೇಕು. ಎಲ್ರು ಕಣ್ಣು ನಿನ್ನ ಮೇಲೆ ಬೀಳ್ಬೇಕು. ನಿನ್ನ ನೋಡಿದ್ರೆ ಎಲ್ರು ಹುಚ್ಚಿದ್ದು ಸಾಯ್ಬೇಕು. ಐ ನೋ ಮಮ್ಮ, ಐ ಆಮ್ ಯೋರ್ ಡಾಟರ್. ನೋ, ದಟ್ಸ್ ಲೈಕ್ ಎ ಗುಡ್ ಗರ್ಲ್.
ಸುಂದರ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಗಂಡುಗಳ ಮುಂದೆ ತಲೆ ತಗ್ಗಿಸ್ಕೊಂಡು ಏನಮ್ಮ ನಿನಗೆ ಕಾಫಿ ಮಾಡಕ್ ಬರುತ್ತಾ, ಹಾಡು ಹೇಳಕ್ ಬರುತ್ತಾ, ಅಡ್ಗೆ ಮಾಡಕ್ ಬರುತ್ತಾ ಅಂತ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಗತಿ ಬಂದಿಲ್ಲ. ಅಮೃತ ಮಹಲ್ ಈ ಮಾಲಿನಿ ದೇವಿ ಮಗಳ ಕೈ ಹಿಡಿಯೋ ಗಂಡು ಪುಣ್ಯ ಮಾಡಿರ್ಬೇಕು. ಉಸಿರಿರೋವರೆಗೂ ಅವಳ ಸೆರಗಿಡ್ಕೊಂಡು ಓಡಾಡೋ ಮನೆ ಅಳಿಯನಾಗಿರ್ಬೇಕು. ಅಂಥ ಗಂಡನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ಳೋದಕ್ಕೋಸ್ಕರನೇ ಈ ಸ್ವಯಂವರನ ಏರ್ಪಡಿಸಿರೋದು. ರಾಜಮೋಹನ್ ರಾಜಮೋಹನ್ ರಾಜಮೋಹನ್, ಈ ಶುಭ ಸಂದರ್ಭದಲ್ಲಿ ನಾನು ನೀವು ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಬಹಳಷ್ಟು ಸಂತೋಷವಾಗ್ತಿದೆ ನನಗೆ. ಅಷ್ಟೇ ಅಲ್ಲ, ಈ ಒಂದು ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಅದೃಷ್ಟ ನಮ್ಮ ಕೈಯಲ್ಲೇನಿದೆ, ಎಲ್ಲ ಮೇಲಿದ್ದ ನೋಡಿ ಅವನ ಕೈಯಲ್ಲಿದೆ. ಇಲ್ಲಿ ಸ್ವಯಂವರ ನಡೀತಾ ಇದೆ ಅಂತ ಗೊತ್ತಾಯ್ತು. ನನ್ನ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ ನಾನ್ ಬಂದೆ. ನಾನು ಕೋಟಿಗೊಬ್ಬ ಯಜಮಾನ, ಸಿಂಹಾದ್ರಿಯ ಸಿಂಹ, ಹೃದಯವಂತ. ಯಾಕೆಂದ್ರೆ ನನ್ನ ಸ್ಟೈಲೇ ಬೇರೆ, ನಾನೇ ಬೇರೆ. ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಕನ್ಫ್ಯೂಸ್ ಆಗ್ತಿದ್ದೀರ ತಾನೆ? ನೀವೆಲ್ಲರೂ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ. ಅದೇ ತರ ನಾನು ಕೂಡ ನನ್ನ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೀನಿ. ಅದೃಷ್ಟ ಯಾರ ಕೈಯಲ್ಲಿದೆ? ದೇವ್ರ ಕೈಯಲ್ಲಿದೆ. ಗಾಡ್ ಇಸ್ ಗ್ರೇಟ್, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಓಕೆ, ನಮಗ್ ಬೇಕಾಗಿರೋದು ಒರಿಜಿನಲ್, ನಿಮ್ಮ ಹಾಗೆ ಮಿಮಿಕ್ರಿ ಮಾಡೋರಲ್ಲ. ಇವ್ರನ್ನ ಕರ್ಕೊಂಡೋಗಿ ಗಾಂಧಿನಗರದಲ್ಲಿ ಮೋತಿಮಾಲ್ ಹತ್ರನೋ ಕಾನಿಷ್ಕ ಹತ್ರನೋ ಬಿಟ್ಬಿಡಿ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಜನ್ಮ ಕೊಟ್ಟ ತಾಯಿ ಅಲ್ಲ, ಹೆಣ್ಣು ಕೊಟ್ಟ ಅತ್ತೆ. ನೆಕ್ಸ್ಟ್, ನೂರಾರು ಜನರ ಸಂಪರ್ಕ ಬೇಕು ಅಂದ್ರೆ ನೀನೇನ್ ಮಾಡ್ತೀಯಾ? ಸ್ನೇಹ ಬೆಳೆಸ್ತೀನಿ. ಅಲ್ಲ, ಹಣ ಹಣ ಗಳಿಸ್ಬೇಕು. ನೆಕ್ಸ್ಟ್, ಜೀವನದಲ್ಲಿ ಮನುಷ್ಯ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಣ ಸಂಪಾದನೆ ಮಾಡ್ಬೇಕು. ಅಲ್ಲ, ಹೆಂಡತಿ ಪ್ರೀತಿ ಗಳಿಸ್ಬೇಕು. ನೆಕ್ಸ್ಟ್, ಹಲೋ, ಯಾರು? ನಾನು ಪ್ರಿನ್ಸಿಪಾಲ್ ಮಾತಾಡ್ತಾ ಇದ್ದೀನಿ. ಈಗ ಟೈಮ್ ಎಷ್ಟು? 5 o'clock. 5 PM. PM ಅಲ್ಲ, 5 AM. ವಾಟ್? 5 AM ಫೋನ್ ಮಾಡ್ತಾ ಇದ್ದೀರಲ್ಲ, ಬುದ್ಧಿ ಇದೆಯಾ ನಿಮ್ಗೆ? ಬುದ್ಧಿ ಇದೆ. ಇವತ್ತು ಅರ್ಲಿ ಮಾರ್ನಿಂಗ್ 6 o'clockಗೆ ಕಾಲೇಜ್ ಇಟ್ಕೊಂಡಿದ್ದೀನಿ. ವಾಟ್? ನನ್ನ ಪರ್ಮಿಷನ್ ಇಲ್ಲ ಟೈಮ್ ಫಿಕ್ಸ್ ಮಾಡೋದಕ್ಕೆ ನೀನ್ ಯಾವನೋ? ಐ ಆಮ್ ದಿ ಪ್ರಿನ್ಸಿಪಾಲ್ ಆಫ್ ದಿಸ್ ಕಾಲೇಜ್. ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಕಾಲೇಜಿಗೆ ಬರಬೇಕು. ಇಲ್ಲದೆ ಹೋದ್ರೆ ಐ ವಿಲ್ ಡಿಬಾರ್ ಯು ಫ್ರಮ್ ದಿ ಕಾಲೇಜ್. ಅಂಡರ್ಸ್ಟ್ಯಾಂಡ್? ಹಲೋ, ಯಾರನ್ನ ಕೇಳಿ ನೀವು ಕಾಲೇಜ್ನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರಿ? ಸ್ಟಾಪ್ ಇಟ್. ಐ ಆಮ್ ದಿ ಪ್ರಿನ್ಸಿಪಾಲ್ ಆಫ್ ದಿಸ್ ಕಾಲೇಜ್. ಆಫ್ಟರ್ ಆಲ್ ಯು ಆರ್ ಎ ಸ್ಟೂಡೆಂಟ್. ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು ಒಳಗಡೆ ಬರೋಕೆ? ವಾಟ್? ನನ್ನ ಕಾಲೇಜಲ್ಲಿ ನಾನು ಎಂಟರ್ ಆಗೋದಕ್ಕೆ ನಿನ್ನ ಪರ್ಮಿಷನ್ ತಗೋಬೇಕಾ? ಸರ್, ನನ್ ಪರ್ಮಿಷನ್ ಅಲ್ಲದೆ ಇವರು ಒಳಗಡೆ ಬಂದಿದ್ದಾರೆ. ಇವ್ರ ಹತ್ರ ಏನ್ ಸರ್ ಮಾತು? ಹೊರಗಡೆ ಕಳಿಸಿ ಸರ್. ಯು ರಾಸ್ಕಲ್. ವರ್ಷಕ್ಕೊಂದ್ಸರ್ತಿ ಕಾಲೇಜ್ ಮ್ಯಾನೇಜ್ಮೆಂಟು ಚೇಂಜ್ ಆಗ್ತಾನೆ ಇರುತ್ತೆ. ದಾನಿಗಳು ಯಾರು ಬೇಕಾದ್ರೂ ದತ್ತು ತಗೋಬಹುದು, ಮ್ಯಾನೇಜ್ ಮಾಡಬಹುದು. ಇದೇನು ನಿಮ್ ಲೈಫ್ ಟೈಮ್ ಪ್ರಾಪರ್ಟಿ ಅನ್ಕೊಂಡ್ರಾ? ಇನ್ನು ಮುಂದೆ ಈ ಕಾಲೇಜಿನ ಮೇಲೆ ನಿಮಗೆ ಯಾವ ಅಧಿಕಾರನೂ ಇಲ್ಲ. ಮಹಾನ್ ದಾನಿಗಳೊಬ್ರು ಈ ಕಾಲೇಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಾರು? Who is he? ರಾಜ, ಯುವರಾಜ, ಶಿವರಾಜ, ಸನ್ ಆಫ್ ರಣಧೀರ ಕಂಠೀರವ ಫ್ರಮ್ ಲಂಡನ್. ವೆಲ್ಕಮ್ ಸರ್.
ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರುವಂತ ನಮ್ಮ ತಂದೆಯವರು ಲಂಡನ್ನಲ್ಲಿದ್ದರು. ಪ್ರತಿದಿನ ಪ್ರತಿ ಕ್ಷಣ ಕೇಳ್ಕೊತಾ ಇದ್ದಿದ್ದು ಇದನ್ನೇ. ಅವ್ರು ಓದಿದ್ದು ಬರೀ 3ನೇ ಕ್ಲಾಸು. ಕಾರಣ ಬಡತನ. ಆ ಬಡತನ ವಿದ್ಯೆಗೆ ಅಡ್ಡಿ ಬರಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಈ ಕಾಲೇಜ್ನ ದತ್ತಕ್ಕೆ ತಗೊಂಡು ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾನು ನಿಮ್ಮಲ್ಲಿ ಒಬ್ಬನಾಗಿರೋಕೆ ಇಷ್ಟಪಡ್ತೀನಿ. ಎಲ್ಲರೂ ಉತ್ತಮ ಶಿಕ್ಷಣ ಪಡೆದು ವಿಶ್ವದಲ್ಲೇ ನಮ್ಮ ಕರ್ನಾಟಕದ ಹೆಸರನ್ನ ಮೇಲ್ ತರಬೇಕು ಅನ್ನೋದೇ ನಮ್ಮ ತಂದೆಯವರ ಆಸೆ. ಗುರುವನ್ನ ಗೌರವಿಸ್ಬೇಕು, ವಿದ್ಯೆನ ಆರಾಧಿಸ್ಬೇಕು. ಆಗ್ಲೇ ವಿದ್ಯಾರ್ಥಿ ಜೀವನ ಸಾರ್ಥಕ ಆಗೋದು. ಜೈ ಕರ್ನಾಟಕ ಮಾತೆ. ಈ ಕಾಲೇಜಿಗೆ ಒಂದು ಕಳೆ ಬಂದ್ಬಿಡ್ತು ಸರ್. ಯಾರಕ್ಕೆ? ಈ ಕಾಲೇಜಿನ ಎಕ್ಸ್ಟ್ರಸ್ಟಿ. ಈಗ ಡಿಸಾಸ್ಟರ್. ಎಕ್ಸ್ಕ್ಯೂಸ್ ಮೀ, ಐಲ್ ಜಸ್ಟ್ ಗೋ ರೌಂಡ್ ದ ಕಾಲೇಜ್ ಅಂಡ್ ಕಮ್. ಎಸ್ ಸರ್. ಓಕೆ, ನಡಿಯ ಸರ್ ಬೆಲ್ಲೂಡಿಲ್ಲ. ಹಲೋ, ರಾತ್ರಿ ನನ್ನ ಕಾಲೇಜಿನ ಅಡಾಪ್ಟ್ ಮಾಡ್ಕೊಂಡು ಯಾವ ಜನ ನನ್ನ ಹಿಂದೆ ನಾಯಿ ತರ ಸುತ್ತಿದ್ರು, ನನ್ನ ಮಾತು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತ ತಿಳ್ಕೊಂಡು ಫಾಲೋ ಮಾಡ್ತಿದ್ರು, ಅಂಥವ್ರನ್ನೆಲ್ಲ ನನ್ನ ಎಗೇನೆಸ್ಟ್ ಮಾಡಿ ಅವ್ರ ಮುಂದೆ ಅವಮಾನ ಮಾಡ್ತಿದ್ಯಲ್ಲ. ನಿನಗಿನ್ನು ನಾನು ಯಾರು, ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಿಲ್ಲ. ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಈ ಕಾಲೇಜ್ಗೆ ರಾಣಿ, ಡಾಟರ್ ಆಫ್ ಮಾಲಿನಿ ದೇವಿ, ಅಮೃತ ಮಹಲ್, ಊರ್ವಶಿ ನಿಲಯ, ರಂಭಾಪುರ, ಪಿನ್ ಕೋಡ್ 561234. ವೇಟ್. ಹೇ, ನೀನ್ ಯಾರು ಅಂತ ಹೇಳ್ಕೊಳಕ್ಕೆ ನಿಮ್ ಮದರ್ ಹೆಸರು, ಊರ್ ಹೆಸರು, ಮನೆ ಹೆಸರು, ಪಿನ್ ಕೋಡ್ ಸಮೇತ ಹೇಳ್ಕೊಳ್ಳೋ ಪರಿಸ್ಥಿತಿಲಿದ್ಯಾ. ಆದ್ರೆ ನಾನ್ ಯಾರು ಏನು ಅಂತ ನಾನ್ ಹೇಳ್ಬೇಕಾಗಿಲ್ಲ. ಇವ್ರನ್ನೇ ಕೇಳ್ ನೋಡು. ನಿನಗೆಷ್ಟೇ ಪಾಪ್ಯುಲಾರಿಟಿ ಇದ್ರೂನು ನನ್ನ ಪರ್ಸನಾಲಿಟಿ ಮುಂದೆ ಕ್ಲೋಸ್. ಈ ರಾಣಿ ನಡ್ಕೊಂಡು ಬರ್ತಾ ಇದ್ರೆ ಇಡೀ ಕಾಲೇಜೇ ನನ್ನ ಹಿಂದೆ ಬರುತ್ತೆ. ನನ್ನ ಸ್ಟೈಲ್ ನೋಡಿ ಜನ ಸಾಯ್ತಾರೆ, ನಿದ್ದೆ ಇಲ್ದೆ ಒದ್ದಾಡ್ತಾರೆ, ಕನಸಿನಲ್ಲಿ ಕನವರಿಸ್ತಾರೆ. ನಾನ್ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಟ್ರಾಫಿಕ್ ಜಾಮ್. ಏನು ಬೀಟ್ ಕಾನ್ಸ್ಟೇಬಲ್? ಅಲ್ಲ, ಬೀಟ್ಗೆ ಬ್ಯೂಟಿ, ಬ್ಯೂಟಿಗೆ ಸ್ವೀಟಿ, ಸ್ವೀಟಿಗೆ ಕ್ಯೂಟಿ, ಬ್ಯೂಟಿ ಕ್ವೀನ್. ಈ ರಾಣಿಗೆ ತಲೆ ಬಾಗದೆ ಇರೋ ಗಂಡೇ ಇಲ್ಲ. ಇವತ್ತಲ್ಲ ನಾಳೆ ನೀನು ನನ್ನ ಬ್ಯೂಟಿಗೆ ಔಟ್ ಆಗಿ, ರಾಣಿ ನೀನಿಲ್ದೆ ನನ್ ಬದುಕೋಕ್ಕಾಗಲ್ಲ ಅಂತ ನನ್ನ ಹತ್ರ ಪ್ರೇಮ ಭಿಕ್ಷೆ ಬೇಡ್ತೀಯ. ಇಟ್ಸ್ ಮೈ ಚಾಲೆಂಜ್. ವಾಟ್ ಆನ್ ಇಮ್ಯಾಜಿನೇಷನ್. ಹುಡುಗಿರ್ಗೆ ಕೊಲೆಸ್ಟ್ರಾಲ್ ಇದೆ ಅಂತ ಕೇಳಿದ್ದೆ, ಆದ್ರೆ ಪಾರ್ಟ್ ಅಲ್ಲೂ ಕೊಲೆಸ್ಟ್ರಾಲ್ ಇದೆ ಅಂತ ನೀನ್ ನೋಡಿದ ಮೇಲೆ ಗೊತ್ತಾಯ್ತು. 4 ಜನ ಪಡ್ಡೆ ಹುಡುಗರ ಕನ್ಸಲ್ಲಿ ಬಂದಾಕ್ಷಣಕ್ಕೆ ನಿನ್ ಮನ್ಸಲ್ಲಿ ಏನು ಪ್ರಿನ್ಸೆಸ್ ಡಯಾನಾ, ಕ್ವೀನ್ ಎಲಿಜಬೆತ್, ಸಮಂತಾ ಫಾಕ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಆಫ್ಟರ್ ಆಲ್ ಪಿನ್ ಕೋಡ್ ಸಮೇತ ಅಡ್ರೆಸ್ ಹೇಳ್ಕೊಳ್ಳೋ ನಿನಗೆ ಇಷ್ಟ ಇಮ್ಯಾಜಿನೇಷನ್ಸ್ ಇರ್ಬೇಕಾದ್ರೆ ಲಂಡನ್ ಅಲ್ಲಿ ಬೆಳೆದಿರೋ ನನಗೆಷ್ಟು ಇಮ್ಯಾಜಿನೇಷನ್ಸ್ ಇರೋದು ಬೇಡ. ಏನಂದೆ ನೀನು? ನಿನ್ ಬ್ಯೂಟಿಗೆ ಔಟ್ ಆಗಿ ನಿನ್ ಹಿಂದೆ ಸುತ್ತಾ ಹಂಗ ಹೋಗ್ತೀನಿ ಹಿಂಗ ಹೋಗ್ತೀನಿ ಅಂತೆಲ್ಲ. ಹಾಗಾಗ್ದೇನೆ ನೀನೇ ನನ್ನ ಹಿಂದೆ ಸುತ್ತಾ ರಾಜ ನೀನ್ ಇಲ್ದೆ ನನ್ ಕೈಯಲ್ಲಿ ಬದುಕಕ್ಕಾಗಲ್ಲ ಅಂತ ನಿನ್ ಬಾಯಿಂದನೇ ಹೇಳೋಕ್ ಮಾಡ್ಲಿಲ್ಲ. ನಾನ್ ರಾಜನೇ ಅಲ್ಲ. ಅಂಡ್ ದಟ್ಸ್ ಅ ಚಾಲೆಂಜ್. ಮಾವ, ಮಮ್ಮಿ ಯಾವಾಗ್ಲೂ ಬರೀ ಮಗಳ ಸ್ವಯಂವರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಈ ಮನೆ ವಂಶೋದ್ಧಾರಕನ, ವಂಶ ಬೆಳಗ್ಸವ್ ನಾನು. ನನಗೂ ಇಂಥದ್ದೇ ಒಂದು ಮದುವೆ ಮಾಡಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸ್ಲೇ ಇಲ್ವಾ? ಶ್ರೀಪತಿ, ನೀನು ಹೆಣ್ಣಾಗಿ ಉಟ್ಬಿಟ್ಟಿದ್ರೆ ಇದಕ್ಕಿಂತಲೂ ಅದ್ಧೂರಿಯಾಗಿ ಮದುವೆ ಮಾಡಿರ್ತಿದ್ವೋ ಏನು, ಯಾರಿಗ್ ಗೊತ್ತು? ಈಗ ಏನ್ ಮಾಡೋದು, ಗಂಡ ಹುಟ್ಟುಬಿಟ್ಟಿದ್ದೀನಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಫಾರಿನ್ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡ್ ಬಂದ್ಬಿಡು. ಆಪರೇಷನ್? ಜೆಂಡರ್ ಹೌದು, ಅದಕ್ ಬೇರೆ ದುಡ್ಡಂಡ. ಕೇಳಲ್ಲೇ ನೋಡಣ್ಣ ಇವನ ಅವತಾರನ. ಇವನ್ನ ನೋಡಿದ್ರೆ ಯಾರಾದ್ರೂ ಈ ಮಾಲಿನಿ ದೇವಿ ಮಗ ಅಂತ ಹೇಳ್ತಾರ? ಒಳ್ಳೆ ಕೂಲಿ ಒಂಥರ ಇದ್ದಾನೆ, ಎಲ್ಲ ಅವನ ಅಪ್ಪನ್ ತರ. ನನ್ನ ಸಿಟಿ ಕಳ್ಸಿ ಸೋಚಿದ್ರೆ ಡಾಕ್ಟ್ರೋ, ಲಾಯರೋ, ಸೈಂಟಿಸ್ಟೋ, ಅಟ್ಲೀಸ್ಟ್ ಅಬ್ದುಲ್ ಕಲಾಂ ರೇಂಜ್ಗಾದ್ರೂ ಬೆಳೀತಾ ಇದೆ. ಅಯ್ಯೋ ಶ್ರೀಪತಿ, ಬೇಡಪ್ಪ, ಸ್ವಲ್ಪ ಲೆವೆಲ್ ತೆಗೆಸ್ಕೊಳಯ್ಯ. ನಿನ್ನ ಕರ್ಕೊಂಡೋಗಿ ಫಾರಿನ್ ಅಲ್ಲಿ ಇಟ್ಟು ಓದಿಸಿದ್ರು ಸಹಿತ ನೀನ್ ದೊಡ್ಡ ಲಾಯರು, ಸೈಂಟಿಸ್ಟ್ ತರನೋ ಕಾಣಿಸ್ತಾ ಇರ್ಲಿಲ್ಲ ಕಡೆಯ. ಇನ್ನೇನ್ ಕಾಣಿಸ್ತಾ ಇದ್ದೆ? ಮೀಡಿಯಂ ಅವಾಜ್ ಚಪ್ಪಲ್ಲು. ನೋಡು, ಬಳ್ಳಾರಿಲಿ ಸಿನಿಮಾ ಥಿಯೇಟರ್ ಎದುರುಗಡೆ ಸೋಡಾ ಮಾಡ್ತಾರಲ್ಲ, ಆ ತರ ಕಾಣಿಸ್ತಾ ಇದ್ದೆ. ಬಹಳ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ನಿಜಾನೇ ಹೇಳ್ತಿದಾರೋ? ಯಾವತ್ತಿದ್ರು ನನ್ನ ವಂಶ ಬೆಳೆಸೋದು, ನನ್ನ ಹೆಸರು ಉಳಿಸೋದು ನನ್ನ ಮಗಳು ರಾಣಿನೇ ಕಣೋ. ಅವಳ ಪರ್ಸನಾಲಿಟಿ ಏನು, ಅವಳ ಗ್ಲಾಮರ್ ಏನು, ಅವಳ ಲೆವೆಲ್ ಏನು, ಎಲ್ಲ ನನ್ನ ತಂಗಿದೆ ಜೆರಾಕ್ಸ್ಗಳು. ಆ ಬ್ರಹ್ಮ ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಮೋಲ್ಡ್ ಹಾಕಿದಾನೆ ಗೊತ್ತಾ? ಮತ್ ನೀನಾಕಿ ಹಿಂಗ್ ಅಡ್ಡಾದಿಡ್ಡಿಯಾಗಿ ಹುಟ್ಟಿದ್ಯಾ? ನನ್ಗೇನಾಗೈತೆ? ಏನೋ ಕಮ್ಮಿ ಆಗೈತೆ? ಎಲ್ಲ ಜಾಸ್ತಿ.
ಆ ಬ್ರಹ್ಮ ಹೆಂಡತಿ ಹತ್ರ ಜಗಳ ಕಾಯ್ಕೊಂಡಾಗ ಇದ್ದ ಬದ್ದು ಮಣ್ಣೆಲ್ಲ ಎಲ್ಲಿ ಬೇಕಲ್ಲಿ ತುಂಬಿ ಮ್ಯಾಚಸ್ ಕಳಿಸ್ಬಿಟ್ಟಿದ್ದಾನ ಆ ಕಡೆಗೆ. ಶ್ರೀಪತಿ ನನ್ ವೀಕ್ನೆಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೋಸ್ಕರನೇ ನಾನು ಮದ್ವೆನೇ ಮಾಡ್ಕೊಳ್ದೆ. ನನ್ ಲೈಫ್ ನೇ ಸ್ಯಾಕ್ರಿಫೈಸ್ ಮಾಡಿ ನನ್ ತಂಗಿಗೋಸ್ಕರ, ನನ್ ತಂಗಿ ಮಕ್ಕಳಿಗೋಸ್ಕರ ನಿನ್ನ ರಾಣಿನ ಹೆತ್ತು ಹೊತ್ತು ಲಾಲ್ನೆ ಪಾಲನೆ ಮಾಡಿಲ್ವೇನು? ಹಾಗೆ ನೀನು ರಾಣಿ ಮದ್ವೆ ಆದ್ಮೇಲೆ ಅವಳ ಮಕ್ಕಳನ್ನ ಎತ್ಕೊಂಡು ಲಾಲ್ನೆ ಪಾಲನೆ ಮಾಡಿ ಅವುಗಳ ಟೀ ತೊಳ್ಕೊಂಡು ಸ್ಯಾಕ್ರಿಫೈಸ್ ಮಾಡ್ಬೇಕಮ್ಮ. ಅದೇ ಹಿಸ್ಟ್ರಿ ರಿಪೀಟು. ಅಂದ್ರೆ ಸಾಯ ತನಕ ನಾನು ಈ ಕೆಲಸ ಮಾಡ್ಕೊಂಡಿರ್ಬೇಕಾ? ಇದಕ್ಕಿಂತಲೂ ಒಳ್ಳೆ ಕೆಲಸ ಇನ್ಯಾವ್ ಸಿಗುತ್ತೆ ನಿನ್ಗೆ? ಏನ್ ಸ್ಟ್ರಕ್ಚರು? ಆಹಾ, ಅವ್ಳು ತುಟಿ ನೋಡೋ ತೊಂಡೆ ಹಣ್ಣು, ಕೆನ್ನೆಗಳು ಕಾಶ್ಮೀರಿ ಆಪಲ್. ನೋಡ್ತಾ ಇದ್ರೇನೆ ಇಷ್ಟೊಂದು ಮಜಾ. ಇನ್ನು ಹಚ್ಕೊಂಡು ತಿಂದ್ರೆ ಮೈಯಲ್ಲಿರೋ ಚಳಿಯೆಲ್ಲ ಬಿಟ್ಟೋಗ್ಬಿಡುತ್ತೆ ಕಣೋ. हम तुम एक कमरे में बंद हो और चाबी खो जाए. ಎಕ್ಸ್ಕ್ಯೂಸ್ ಮೀ, ನೀನು ಒಬ್ಬ ಗಂಡ್ಸ? ನಿನಗೆ ರಸಿಕತೆ ಅನ್ನೋದೇ ಇಲ್ವಾ? ಒಂದು ಸುಂದರವಾದ ಹೂನ ನೋಡಿದ ತಕ್ಷಣ ವಾ ಎಷ್ಟು ಚೆನ್ನಾಗಿದೆ ಅಂತಾನೆ. ಒಂದು ಬ್ಯೂಟಿಫುಲ್ ಪೇಂಟಿಂಗ್ ನ ನೋಡಿದ ತಕ್ಷಣ ವಾ ಎಷ್ಟು ಅದ್ಭುತವಾಗಿದೆ ಅಂತಾನೆ. ಇಲ್ಲಿರೋ ಹುಡುಗರೆಲ್ಲ ನನ್ನನ್ನ ನೋಡಿ ವಾ ಏನು ಸೂಪರ್ ಆಗಿದ್ದಾಳೋ, ಇವಳು ಏನಾದ್ರೂ ಸಿಕ್ಕಿದ್ರೆ ಅವಳು ಸೇವೆ ಮಾಡ್ಕೊಂಡು ಲೈಫ್ ಪೂರ್ತಿ ಇದ್ಬಿಡ್ತೀನಿ, ಅವಳು ಏನಾದ್ರೂ ಒಪ್ಕೊಂಡ್ರೆ ಅವಳ ಮನೆ ಗೇಟ್ ವಾಚ್ಮನ್ ಆಗಿ ಇದ್ಬಿಡ್ತೀನಿ ಅಂತ ಎಷ್ಟು ಜನ ಹುಡುಗರು ಸಾಯ್ತಾರೆ. ಒಂದು ಹುಡುಗಿ ಕೆರಿಯರ್ ಬೆಳೆಯೋದೇ ಹುಡುಗರ ಫ್ಯಾನಿಸಮ್ ಇಂದ. ಅಂಥದ್ರಲ್ಲಿ ಇವಳು ಹೊಗಳದ್ರಲ್ಲಿ ತಪ್ಪೇನಿದೆ? ನಿಜವಾದ ಗಂಡಸರು ಹೊಗಳ್ತಾರೆ, ತಾಕತ್ತಿಲ್ದೆ ಇರೋರು ಹೊಟ್ಟೆ ಕಿಚ್ಚು ಪಡ್ತಾರೆ. ಒಳ್ಳೆ ಮಜಾ ತಗೊಳ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಟೇಸ್ಟ್ಲೆಸ್ ಫೆಲೋ. ಹಾಯ್ ಬಾಯ್, ನೋಡಿ ಟೇಸ್ಟ್ ಇರೋ ನಿಮಗೆ ಈ ಸಮಯದಲ್ಲಿ ನಾನೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನಾನೇ ವೇಸ್ಟ್ ಆಗ್ಬಿಡ್ತೀನಿ. ಸೊ ನಿಮ್ಮ ನೋವು ಕಮ್ಮಿ ಆಗೋಕೆ ಒಂದು ಕಿಸ್ ತಗೊಳ್ಳಿ. ಆದ್ರೆ ನನ್ನ ಟಚ್ ಮಾಡಿ ತಗೋಬೇಕು. ಅವ್ರೇನ್ ಕಿಸ್ ತಗೋತಾರೆ? ಪಾಪ ಪಾರ್ಟ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ. ನಾನೇನ್ ಕಿಸ್ ತಗೋತೀನಿ? ಟಚ್ ಮಾಡ್ದೆ. Nobody can touch me. I can touch you. Impossible. Everything is possible to me. Hey. ಫುಟ್ಪಾತ್ ಅಲ್ಲಿ ಬೇಕಾದಷ್ಟು ಸಿನಿಮಾ ಹೀರೋಯಿನ್ಗಳ ಫೋಟೋ ಮಾಡ್ತಾರೆ. ಅದನ್ನು ಕೊಂಡ್ಕೊಂಡು ಕಿಸ್ ಮಾಡ್ಬಿಟ್ರಾಯ್ತಾ? ಅದು ಇದು ಬರೀ ಫೋಟೋ, ನಾನಲ್ಲ. Nobody can touch me. That is ರಾಣಿ. ಓಹೋ, ಹಾಗ ಜಸ್ಟ್ ವೇಟ್ ಅಂಡ್ ವಾಚ್. ಯಾರು ಯಾರನ್ನ ಟಚ್ ಮಾಡ್ತಾರೆ ಅಂತ. ಯಾರೋ nobody can touch me ಅಂದ್ರು, ಈಗ ಅವರೇ ಟಚ್ ಮಾಡ್ತಿದ್ದಾರೆ. ಏನ್ ಮಾಡ್ತಾ ಇದೀಯಾ? ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೆ. ಅದು ನನ್ನ ಫೋಟೋ. ಬರೀ ಫೋಟೋ ತಾನೆ, ನೀನಲ್ವಲ್ಲ. ವೈ ಡು ಯು ಬಾದರ್? ಕಮ್ ಆನ್ ಬಾಯ್ಸ್. Stop it, no. ಹಾಗಾದ್ರೆ ಸೋತೆ ಅಂತ ಒಪ್ಕೋತೀಯಾ? No. ನೋ? ಕಮ್ ಆನ್ ಗೈಸ್. Stop it. Okay, just stop it. ಸೊ ಯು ಲಾಸ್ಟ್. ಅದೇನೋ ಟಚ್ ಮಾಡಿಸ್ಕೊಂಡ್ರೆ ಏನೋ ಕೊಡ್ತೀನಿ ಅಂದ್ರಲ್ಲ, ಕೊಟ್ಬಿಡಿ. ಕೊಡಿ. ಸರಿ ಬಿಡಿ. Okay. ಕಮ್ ಆನ್. ಲುಕ್ ಸ್ಟ್ರೈಟ್. ಕಮ್ ಆನ್. ಕಮ್ ಹಿಯರ್. ಹತ್ರ ಬನ್ನಿ. ಮೇಲೆ. ಕಮ್ ಹಿಯರ್. ಯಾಕೋ ಇವತ್ತು ಮೂಡಿಲ್ಲ. ಮೂಡ್ ಬಂದಾಗ ಇಸ್ಕೋತೀನಿ. ಓಕೆ? ಯು ಕ್ಯಾನ್ ಗೋ ನೌ. ನೋಡು, ಇವತ್ತು ಕಂಪ್ಯೂಟರ್ ಕೈಯಿಂದ ನಿನ್ ಬಟ್ಟೆ ಬೆಚ್ಚಿದ್ದೀನಿ, ನಾಳೆ ನಿನ್ ಕೈಯಿಂದನೇ ಬಟ್ಟೆ ಬೆಚ್ಚಿಸ್ತೀನಿ. ಅದನ್ನ ನಾನು ನೋಡ್ತೀನಿ, ಆಮೇಲೆ ಹೇಳಲ್ಲ
ಮಾಡಿ ತೋರಿಸ್ತೀನಿ. ಕಮಾನ್